ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಸಲುವಾಗ ನಿಮಗೆ ಕೂದಲಿಂದ ಸಂಬಂಧಿತ ಸಮಸ್ಯೆ ಅಂದರೆ ತುಂಬ ಕೂದಲು ಡ್ಯಾಮೇಜ್ ಆಗ್ತಾ ಇದೆ, ಹಾಗೂ ಕೂದಲಿನಲ್ಲಿ ಒಳ್ಳೆ ಶೈನ್ ಇಲ್ಲ, ಹಾಗೂ ನೀವು ಕೆಮಿಕಲ್ ಡೈಸನ್ನು ಬಳಸಿ ಸಾಕಷ್ಟು ನಿಮ್ಮ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿಬಿಟ್ಟಿದೆ, ಹಾಳಾಗಿಬಿಟ್ಟಿದೆ, ಹಾಗೂ ಇದಕ್ಕೆ ಪರಿಹಾರ ಏನಂತ ನೀವು ಯೋಚಿಸ್ತಿದ್ದೀರಾ, ಹಾಗೂ ತುಂಬಾ ಹೇರ್ ಫಾಲ್ ಸಮಸ್ಯೆ ಕೂಡ ಸಾಕಷ್ಟು ರೀತಿಯಲ್ಲಿ ಆಗ್ತಾ ಇದೆ ಅನ್ನೋಗೆ ಇವತ್ತಿನ ಒಂದು ವಿಡಿಯೋಸ್ ಖಾಸ್ ನಿಮ್ಮ ಸಲುವಾಗಿ. ಇದನ್ನು ಬಳಸಿ ನ್ಯಾಚುರಲ್ ಆಗಿ ನಿಮ್ಮ ಕೂದಲನ್ನ ನೀವು ಕಪ್ಪು ಮಾಡ್ಕೋಬಹುದು, ಹಾಗೂ ನಿಮ್ಮ ಕೂದಲಿಗೆ ಒಂದು ಹೊಸ ಶೈನನ್ನು ನೀವು ಕೊಡಬಹುದು. ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ನೋಡೋಣ ಇದಕ್ಕೆ ಮಾಡೋ ವಿಧಾನ ಹೇಗಂತ. ಇಲ್ಲಿ ನೋಡಿ, ಮೊಟ್ಟ ಮೊದಲು ನಾನು ಒಂದು ಕಬ್ಬಿನ ಬಾಳಿಗೆನ ತೊಗೊಂಡಿನಿ. ಈ ಒಂದು ರೆಮಿಡಿ ಮಾಡೋಕ್ಕೆ ನಿಮಗೆ ಕಬ್ಬಿಣ ಬಾಳಿಗೆ ಅವಶ್ಯಕತೆ ಬೀಳುತ್ತೆ. ಕಬ್ಬಿಣದ ಹಂಚಾದರೂ ತೋರಿ ಅಥವಾ ಯಾವುದೇ ಒಂದು ವಸ್ತು ಕಬ್ಬಿಣದ ಮಾತ್ರ ಬೇಕು. ಏಕೆ ಅಂತ ಮುಂದೆ ವಿಡಿಯೋನಲ್ಲಿ ಹೇಳ್ತೀನಿ. ಇವಾಗ ನೋಡಿ, ಇದರಲ್ಲಿ ನಾನು ಆಮ್ಲ ಪೌಡರ್ನ ಹಾಕೋತಾ ಇದ್ದೀನಿ. ಆಮ್ಲ ಪೌಡರ್ ಏಕೆಂದರೆ ನಮ್ಮ ಕೂದಲಿನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಡ್ಯಾಂಡ್ರಫ್ ಆಗುತ್ತೆ, ಹಾಗೂ ಸ್ಕ್ಯಾಲ್ಸ್ನಲ್ಲಿ ಇಚ್ನೆಸ್ ಆಗುತ್ತೆ, ಸ್ಕ್ಯಾಲ್ಸ್ನಲ್ಲಿ ಒಂಥರ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಅದೆಲ್ಲ ತಡೆಯುವಂಥ ಶಕ್ತಿ ಈ ಒಂದು ಆಮ್ಲ ಪೌಡರ್ನಲ್ಲಿ ಇರುತ್ತೆ. ಹಾಗೂ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಕಪ್ಪು ಮಾಡುವಂಥ ಶಕ್ತಿ ಕೂಡ ಈ ಒಂದು ಆಮ್ಲನಲ್ಲಿ ಇರುತ್ತೆ. ಹಾಗಾಗಿ ಇಲ್ಲಿ ನಾನು 1-2 ಸ್ಪೂನಷ್ಟು ಆಮ್ಲ ಪೌಡರ್ನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದಕ್ಕೆ ಬಿಸಿ ಮಾಡ್ಕೊತಾ ಇದ್ದೀನಿ, ಅಂದರೆ ಒಳ್ಳೆ ರೀತಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹಾಗೂ ಇಲ್ಲಿ ನಾನು ಒಂದು ಚುಟಕಿಯಷ್ಟು ಅರಿಶಿಣನ ಹಾಕಿದ್ದೀನಿ. ಅರಿಶಿಣ ಯಾಕಂತ ನೀವು ಯೋಚಿಸ್ಬೋದು. ಕೂದಲಿಗೆ ಅರಿಶಿಣ ಏನು ಮಾಡುತ್ತೆ ಅಂದರೆ ನಮ್ಮ ಕೂದಲಿಗೆ ಯಾವುದೇ ಒಂದು ಇನ್ಫೆಕ್ಷನ್ ಆಗೋಕ್ಕೆ ಬಿಡೋದಿಲ್ಲ, ಹಾಗೂ ನಮ್ಮ ಕೂದಲಿಗೆ ಡ್ಯಾಮೇಜ್ ಆಗೋಕ್ಕೂ ಸಹ ಇದು ಬಿಡೋದಿಲ್ಲ. ಹಾಗೂ ನಾವು ಯಾವುದೇ ಒಂದು ರೆಮಿಡಿಯನ್ನು ತನ್ನ ಕೂದಲ ಮೇಲೆ ಬಳಸಿದಾಗ ಇದು ಅದಕ್ಕೆ ಹಾಗೆ ಸ್ಟಿಫ್ ಆಗಿ ಅದೇ ಥರವಾಗಿ ಇಡೋಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಈಸಿಯಾಗಿ ಅದನ್ನು ಹೊರಡೋಕ್ಕೆ ಬಿಡೋಲ್ಲ. ಸ್ಟಿಕ್ ಆಗಿ ನಾವು ಯಾವುದೇ ಒಂದು ರೆಮಿಡಿನ ಮಾಡಿದೇವಲ್ಲ, ಅದು ನಮ್ಮ ಒಂದು ಸ್ಕ್ಯಾಲ್ಪ್ನಲ್ಲಿ ಲಾಕ್ ಮಾಡುತ್ತೆ. ಅದು ಅಂಥ ಶಕ್ತಿ ಈ ಒಂದು ಅರಿಶಿಣಲ್ಲಿ ಇರುತ್ತೆ. ಹಾಗಾಗಿ ಚುಟಕಿಯಷ್ಟು ಅರಿಶಿಣನ ಸಹ ಸೇರಿಸಿದ್ದೀನಿ. ಇವಾಗ ಇವೆರಡನ್ನ ಸೇರಿಸಿ ಒಳ್ಳೆ ರೀತಿಯಲ್ಲಿ ಹುರ್ಕೊಳ್ಬೇಕು. ಈ ಥರ ಯಾಕೆ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಕೂದಲು ಕಪ್ಪಾಗಿ ಶೈನಿಯಾಗಿ ಹೊಳಿಬೇಕಂದ್ರೆ ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ಹಾಗೂ ಕಬ್ಬಿಣ ಹಂಚಿನಲ್ಲಿ ಯಾಕೆ ಮಾಡ್ಕೋಬೇಕು ಅಂದರೆ ನೋಡಿ, ಕಬ್ಬಿಣಿನಲ್ಲಿ ಲೋಹ ಪದಾರ್ಥ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ, ಐರನ್. ಹಾಗೂ ಈ ಆಮ್ಲ ಪೌಡರ್ ಕಬ್ಬಿಣ ಜೊತೆ ಅಂದರೆ ಅದರದ ಸಂದರ್ಭದಲ್ಲಿ ಬಂದಾಗ ಅದರ ಜೊತೆ ಇಂಟರ್ಯಾಕ್ಟ್ ಆದಾಗ ಒಳ್ಳೆಯದು ಬ್ಲ್ಯಾಕ್ ಆಗಿ ಶೈನಿಯಾಗಿ ನಮ್ಮ ಕೂದಲನ್ನ ನ್ಯಾಚುರಲ್ವಾಗಿ ಡೈಯನ್ನು ಮಾಡುತ್ತೆ. ಹಾಗಾಗಿ ಕಬ್ಬಿಣ ಬಾಳಿಗೆಯನ್ನೇ ಬಳಸಬೇಕು. ಇವಾಗ ನೋಡಿ, ಇದ್ರ ಕಲರ್ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಾಯಿದೆ ಅಂತ. ಇವಾಗ ಇದಕ್ಕೆ ನಾನು ಹಿನಾ ಮೆಹಂದಿನ ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವ್ದು ಬೇಕಾದರೂ ನೀವು ಮೆಹಂದಿನ ಹಾಕ್ಕೋಬಹುದು. ಇಲ್ಲಿ ನಾನು ಹಿನಾ ಬಳಸ್ತೀನಿ, ಯಾವಾಗಲೂ ನನ್ನ ಕೂದಲಿಗೆ ಅದನ್ನು ಹಚ್ಚೋದು. ಹಾಗಾಗಿ 2 ಸ್ಪೂನಷ್ಟು ಹಿನಾ ಮೆಹಂದಿ ಸಹ ಹಾಕೋದೆ. ನೀವು ಅಂತ ಇರ್ಬೋದು, ಹಿನಾನ ಬಳಸಿ ನಮ್ಮ ಕೂದಲಿಗೆ ಕಪ್ಪು ಮಾಡ್ಕೊಳ್ಳೋದು ಹೇಗಂತ, ಇದರಿಂದಾದರೂ ಕೂದಲು ರೆಡ್ ಆಗ್ತವೆ. ಇಲ್ಲ, ಈ ಥರ ನಾನು ಹೇಳೋ ರೀತಿಯಲ್ಲಿ ನೀವು ಮಾಡಿದ್ರೆ ನಿಮ್ಮ ಕೂದಲು ರೆಡಿಶ್ ಇಲ್ಲದೆ ಪೂರ್ತಿಯಾಗಿ ಬ್ಲ್ಯಾಕ್ ಆಗಿ ಆಗುತ್ತೆ. ಇವಾಗ ನೋಡಿ, ಇದನ್ನು ಕೂಡ ಸೇರಿಸಿ ಒಳ್ಳೆ ರೀತಿಯಲ್ಲಿ ಈ ಥರ ಅಂದರೆ ಹೀಟ್ ಮಾಡ್ಕೋಬೇಕು, ಗರಂ ಮಾಡ್ಕೋಬೇಕು, ಬಿಸಿ ಮಾಡ್ಕೋಬೇಕು, ಏನಾದರೂ ಮಾಡ್ಕೊಳ್ಳಿ. ಈ ಥರ ನೋಡಿ, ಏನಾದರೂ ಅನ್ನೋದಕ್ಕೆ ಈ ಥರ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ನಾನು ಇನ್ಸ್ಟೆಂಟ್ ಕಾಫಿ ಅನ್ನು ಬಳಸ್ತೀನಿ. ಇದು ಅಂತೂ ನಿಮಗೆ ಸಾಮಾನ್ಯವಾಗಿ ಈಸಿಯಾಗಿ ಎಲ್ಲಿ ಕೂಡ ಅಂಗಡಿಯಲ್ಲಿ ಸಿಗ್ಬೋದು, ಹಾಗೂ ನಮ್ಮ ಮನೆಯಲ್ಲಿ ಕೂಡ ಇದ್ದೇ ಇರುತ್ತೆ. ಕಾಫಿ ಹಾಕೋದ್ರಿಂದ ನಮ್ಮ ಕೂದಲಿಗೆ ಒಳ್ಳೆ ಶೈನ್ ಬರುತ್ತೆ, ಹೊಳಪ ಬರುತ್ತೆ, ಹಾಗೂ ಕೂದಲು ತುಂಬ ಸಿಲ್ಕಿಯಾಗಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇಲ್ಲಿ ಕಾಫಿ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಸಹ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ಥರ ಲೋ ಫ್ಲೇಮ್ನಲ್ಲೇ ಇಡಬೇಕು, ಇಲ್ಲಾಂದರೆ ಇವೆಲ್ಲ ವಸ್ತುಗಳು ಸೀದು ಹೋಗುತ್ತೆ. ಹಾಗಾಗಿ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದಕ್ಕೆ ಒಳ್ಳೆ ರೀತಿಯಲ್ಲಿ ಈ ಥರ ನೋಡಿ, ಕಲರ್ ಕಾಫಿ ಆದ ತಕ್ಷಣ ಈ ಥರ ಸ್ವಲ್ಪ ಹೊಗೆ ಬರುತ್ತೆ, ಅದು ಸಾಮಾನ್ಯ. ಇವಾಗ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಇದು ಕಪ್ಪು ಆಗ್ತಾ ಇದೆ ಅಂತ. ಈ ಥರ ನೀವೇನಾದರೂ ಮೆಹಂದಿನ ಹಚ್ಕೊಂಡ್ರೆ ನಿಮ್ಮ ಕೂದಲು ಎಷ್ಟು ಬ್ಲ್ಯಾಕ್ ಆಗುತ್ತೆ ಅಂದರೆ ನೀವು ಯಾವುದೇ ಕೆಮಿಕಲ್ ಡೈ ಯೂಸ್ ಮಾಡೋ ಅಗತ್ಯ ಇಲ್ಲ, ಕೆಮಿಕಲ್ ಮೆಹಂದಿ ಯೂಸ್ ಮಾಡೋ ಅಗತ್ಯ ಇಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ದ ನಿಮ್ಮ ಬಿಳಿ ಕೂದಲಿಗೆ ನೀವು ಕಪ್ಪಾಗಿ ಮಾಡ್ಕೋಬಹುದು, ಹಾಗೂ ಅದರ ಜೊತೆಗೆ ಶೈನಿ ಕೂಡ ಮಾಡ್ಕೋಬಹುದು. ಇವಾಗ ನೋಡಿ, ಇದಕ್ಕೆ ನಾನು ಸ್ವಲ್ಪ ಮಟ್ಟಿಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಾರಿಗೆ ನೀರು ಹಾಕೋಬಾರ್ದು, ಇಲ್ಲ ಅಂದರೆ ಇದು ಅಳಸಾಗ್ಬಿಡುತ್ತೆ, ಅಂದರೆ ಲೂಸ್ ಆಗಿಬಿಡುತ್ತೆ ಬಹಳ. ಕನ್ಸಿಸ್ಟೆನ್ಸಿ ನಾವು ಕೂದಲಿಗೆ ಮೆಹಂದಿ ಹಚ್ಕೊಳ್ಳೋ ಅಥವಾ ಡೈ ಹೆಂಗೆ ಹಚ್ಕೋತೀವಲ್ಲ ಅಷ್ಟು ಪ್ರಮಾಣದಲ್ಲಿ ಸ್ವಲ್ಪ ನೋಡಿ ನೀರನ್ನು ಹಾಕ್ಕೋಬೋದು. ನೀವು ಇಲ್ಲಿ ಆಮ್ಲ ಪೌಡರ್ ಹಾಗೂ ಮೆಹಂದಿ ಪೌಡರ್ ಪ್ರಮಾಣ ಕಡಿಮೆ ಹೆಚ್ಚು ಕೂಡ ಮಾಡಬಹುದು. ನಿಮ್ಮ ಕೂದಲಿಗೆ ಎಷ್ಟು ಲೆಂತ್ ಇದೆ ಅಥವಾ ನಿಮಗೆ ಎಷ್ಟು ಬೇಕೋ ಆ ಒಂದು ರೀತಿಯಲ್ಲಿ ನೀವು ಹೆಚ್ಚು ಕಡಿಮೆ ಮಾಡಬಹುದು.
ಇದು ನಾನು ನನ್ನ ಹಸ್ಬೆಂಡ್ ಸಲುವಾಗಿ ಮಾಡ್ತಾಯಿದ್ದೀನಿ, ಹಾಗಾಗಿ ಇದು ಅವ್ರಿಗೆ ಬಿಡುತ್ತೆ. ಹಾಗಾಗಿ ಇದನ್ನು ಸಹ ನೀರು ಹಾಕಿ ಒಳ್ಳೆ ರೀತಿಯಲ್ಲಿ ನೀವು ನೋಡ್ಬೋದು ಎಷ್ಟು ರೀತಿಯಲ್ಲಿ ಕಪ್ಪಾಗಿದೆ ಅಂತ. ರೆಡ್ಡಿಶ್ ಕಲರ್ ಅಂತೂ ಇಲ್ಲೂ ಬಂದೇ ಇಲ್ಲ. ಈ ಥರ ನ್ಯಾಚುರಲ್ವಾಗಿ ಡೈನ ಬಳಸಿದರೆ ನಿಮ್ಮ ಕೂದಲಿಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಹಾಗೂ ನಮ್ಮ ಕೂದಲು ಡ್ಯಾಮೇಜ್ ಆಗೋದಿಲ್ಲ. ಹಾಗೂ ಇದನ್ನು ಬಳಸೋದ್ರಿಂದ ಸ್ಪ್ಲಿಟರ್ಸ್ ಕಡಿಮೆ ಆಗುತ್ತೆ, ಹಾಗೂ ನಾವು ಆಮ್ಲ ಪೌಡರ್ ಹಾಕಿದ್ದೀವಲ್ಲ ಅದರಿಂದ ಡ್ಯಾಂಡ್ರಫ್ ಸಹ ಒಳ್ಳೆ ರೀತಿಯಲ್ಲಿ ನಿಮ್ಮ ಕೂದಲಿಂದ ಹೊರಟು ಹೋಗುತ್ತೆ. ಹಾಗೂ ನ್ಯಾಚುರಲ್ವಾಗಿ ನೀವು ಬ್ಲ್ಯಾಕ್ ಕಲರ್ನ ತನ್ನ ಕೂದಲನ್ನು ಕಪ್ಪಾಗಿ ಮಾಡ್ಕೋಬಹುದು. ಇವಾಗ ನೋಡಿ, ಇದಕ್ಕೂ ಸಹ ಒಂದು 5 ನಿಮಿಷವರೆಗೂ ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಮೆಹಂದಿಯನ್ನು ಅಥವಾ ಯಾವುದೇ ಡೈಯನ್ನು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬದಲು ನಾನು ಈ ಥರ ಹೇಳೋ ವಿಧಾನದಲ್ಲಿ ಮಾಡಿದ್ರೆ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇವಾಗ ನೋಡಿ, ಇದು ಕೂಡ ಒಳ್ಳೆ ರೀತಿಯಲ್ಲಿ ಎಷ್ಟು ಶೈನಿಯಾಗಿ ಕಾಣ್ತಾ ಇದೆ ಅಂತ ನೀವು ನೋಡಬಹುದು. ಇಲ್ಲಿ ನಾನು ಯಾವುದೇ ಒಂದು ಕೆಮಿಕಲ್ ಬಳಸಲಿಲ್ಲ, ಏನೂ ಬಳಸಲಿಲ್ಲ. ಈಸಿಯಾಗಿ ಸಿಗುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಈ ಒಂದು ನ್ಯಾಚುರಲ್ ಡೈನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇದನ್ನು ಮಾಡೋದ್ರಿಂದ ಸಾಕಷ್ಟು ನಮ್ಮ ಕೂದಲಿಗೆ ಹೊಳಪು ಬರೋದು, ಶೈನಿ ಆಗೋದು, ಸಿಲ್ಕಿ ಆಗೋದು, ಹಾಗೂ ಕೂದಲಂತೂ ಕಪ್ಪು 100% ಆಗುತ್ತೆ. ಇವಾಗ ಇದಕ್ಕೆ ಮುಚ್ಚಿ ನಾನು 1 ತಾಸುವರೆಗೂ ಹೀಗೆ ಕವರ್ ಮಾಡಿ ಬಿಟ್ಬಿಡ್ತೀನಿ. ಅಂದರೆ ಏನಾಗುತ್ತೆ, ಇದು ಬೆಸ್ಟ್ ಒಂದು ಕಲರ್ ಆಗಿ ನಮ್ಮನ್ನು ಸಿಗುತ್ತೆ. 1 ತಾಸಾದ ನಂತರ ನೋಡೋಣ ಇದು ಹೇಗೆ ಕಲರ್ ತಿರುಗಿದೆ ಅಂತ. ನೀವು ನೋಡಬಹುದು, ಇವಾಗ ನಿಮಗೆ ತೋರಿಸ್ತೀನಿ ನಾನು. ಇವಾಗ ನೀವು ನೋಡ್ಬೋದು, ಇಲ್ಲಿ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಬ್ಲ್ಯಾಕ್ ಆಗಿ ಈ ಒಂದು ಡೈ ನಮ್ಮನ್ನು ರೆಡಿ ಆಗಿಬಿಟ್ಟಿದೆ ಅಂತ ಇಲ್ಲಿ ನೀವು ನೋಡಬಹುದು. ಪೂರ್ತಿಯಾಗಿ ನ್ಯಾಚುರಲ್ ಡೈ ಫ್ರೆಂಡ್ಸ್, ಯಾವುದೇ ಕೆಮಿಕಲ್ ಇಲ್ಲ, ಯಾವ ಸೈಡ್ ಎಫೆಕ್ಟ್ ಇಲ್ಲ ನಿಮ್ಮ ಕೂದಲಿಗೆ. ಇದರಿಂದ ಏನೂ ಹಾನಿ ಕೂಡ ಆಗೋದಿಲ್ಲ. ಈ ಥರ ನ್ಯಾಚುರಲ್ ರೆಮಿಡೀಸ್ನ ಮಾಡಿಕೊಂಡು ತನ್ನ ಕೂದಲನ್ನ ಡ್ಯಾಮೇಜ್ ಆಗೋದ್ರಿಂದ ಬಚಾವಣೆ ಮಾಡಬಹುದು, ಹಾಗೂ ನ್ಯಾಚುರಲ್ ಆಗಿ ತಮ್ಮ ಕೂದಲನ್ನ ಸಿಲ್ಕಿಯಾಗಿ ಶೈನಿಯಾಗಿ ಮಾಡ್ಕೊಳ್ಬಹುದು. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಮಟ್ಟಿಗೆ ಇದು ಒಳ್ಳೆ ರೀತಿಯಲ್ಲಿ ಬ್ಲ್ಯಾಕ್ ಆಗಿದೆ ಅಂತ. ಇಂಥ ವಿಡಿಯೋಗಳನ್ನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಯಾರಿಗೆಲ್ಲ ಕೂದಲ ಸಂಬಂಧಪಟ್ಟಂಥ ಸಮಸ್ಯೆ ಇದೆ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿಗಾಗಲಿ ಅವ್ರ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೂ ಸಾಕಷ್ಟು ಪ್ರೋತ್ಸಾಹನ ಕೊಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹೋಪ್ ಮಾಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಇದನ್ನು ಬಳಸಿದ ನಂತರ ನೀವೇ ಕಮೆಂಟ್ಸ್ನಲ್ಲಿ ಬಂದು ಹೇಳ್ತೀರಾ ಎಷ್ಟು ಉಪಯೋಗ ಬರೋಂಥ ರೆಮಿಡಿ ಅಂತ. ಹಾಗಾದರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಹಾಗೂ ನನ್ನ ಈ ಥರ ನಿಮಗೆ ಟಿಪ್ಸು ಇಷ್ಟ ಆಗ್ತಾ ಇದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ತುಂಬ ಧನ್ಯವಾದಗಳು.